ನೋಡಿ ಸ್ವಾಮಿ, ನಮ್ಮ ರೈತರ ಜೀವನನ ಆ ಬ್ರಹ್ಮ ಹಣೆ ಬರೋಣ, ಹಣೆ ಮೇಲೆ ಬರೆದ್ರೆ ಈ ದಳ್ಳಾಳಿಗಳು ನಮ್ಮ ರೈತರ ಜೀವನನ ಸ್ಲೇಟ್ ಮೇಲೆ ಬರೀತಾರಲ್ಲ ಸ್ವಾಮಿ. 50 ರೂಪಾಯಿಗೂ 60 ರೂಪಾಯಿಗೂ ಬೆಳ್ಳುಳ್ಳಿ ಮಾರಿದ್ರೆ ಹಾಕಿರೋ ಬಂಡವಾಳದಲ್ಲಿ ದಬಳದಾರ ಖರ್ಚಲ್ಲಿ, ಬೆಲ್ಲ ಟೀಚರ್ ಖರ್ಚಲ್ಲಿ, ಪ್ರತಿಯೊಂದಕ್ಕೂ ರೈತ ಬಂಡವಾಳ ಹಾಕಿ ಲಾಸ್ ಆದರೆ ಮನೆ ಕಟ್ಟೋದಲ್ಲಿ ಸ್ವಾಮಿ ಮನೆನ ಮಾರ್ಕೋಬೇಕಾಗತ್ತೆ. ಈ ಬೆಳ್ಳುಳ್ಳಿ ವ್ಯವಹಾರ ಹೆಂಗಂದ್ರೆ ಮನೆ ಕಟ್ಟೋಕ್ಕೂ ಸರಿ, ಮನೆ ಮಾರೋಕ್ಕೂ ಸರಿ. ದಯವಿಟ್ಟು ದಳ್ಳಾಳಿಗಳು ರೈತರಿಗೆ ಒಂದು ಉಪಯೋಗ ಆಗೋ ಮಟ್ಟಿಗೆ ಒಂದು ಲೆವೆಲ್ಗೆ ಬೀಜನ ಕೊಡೋದಾಗಲಿ, ಅವ್ರನ್ನ ತಕ್ಕ ಬೆಳೆದನ್ನ ಮಾರೋದಾಗಲಿ ಒಂದು ನಿಗದಿತ ಬೆಲೆ ಮಾಡಿ ಮಾರಬೇಕು. ದಯವಿಟ್ಟು ರೈತರಿಗೆ ಲಾಸ್ ಮಾಡೋಕೆ ಹೋಗಬೇಡಿ. ಯಾಕಂದ್ರೆ ಇವತ್ತು ರೈತರು ಕಾಳು ಕಟ್ಕೊಂಡು ಬೆಳೆನ ಈಗ ಮಾರ್ಕೆಟ್ಗೆ ಎತ್ತವ್ರಂತ ತುಂಬ ಕಷ್ಟ ಇದೆ. ಒಂದು ಮೂಟೆ ಬಾಡಿಗೆ ಕೊಟ್ಟು ಎತ್ಕೊಬರಕ್ಕೆ 100 ರೂಪಾಯಿ ಬೇಕು. ಒಂದು ಮೂಟೆಗೆ 70 ರೂಪಾಯಿ, ದಾರಕ್ಕೆ 100 ರೂಪಾಯಿ, ಒಂಚೂರಿಗೆ 25 ರೂಪಾಯಿ. ಇವತ್ತು ಪ್ರತಿಯೊಂದು ಖರ್ಚು ಲೆಕ್ಕಕ್ಕೆ ಹೋದರೆ ಒಂದು ಕೆಜಿಗೆ ಬೆಳ್ಳುಳ್ಳಿಗೆ 100ರಿಂದ 150 ರೂಪಾಯಿ ಖರ್ಚು ಬೀಳುತ್ತೆ. ಇಲ್ಲಿ 60 ರೂಪಾಯಿ 70 ರೂಪಾಯಿಗೆ ಬೆಳ್ಳುಳ್ಳಿ ಕೇಳಿದ್ರೆ ಏನು ಸ್ವಾಮಿ ರೈತನಿಗೆ ಲಾಭ ಸಿಗೋದು? ದಯವಿಟ್ಟು ಸರ್ಕಾರಕ್ಕೆ ಮತ್ತು ಇಲ್ಲಿ ದಳ್ಳಾಳಿ ವ್ಯಾಪಾರ ಮಾಡೋ ಅಧಿಕಾರಿಗಳಿಗೆ ಒಂಚೂರು ರೈತರ ಪರವಾಗಿ ಒಂಚೂರು ರೈತರು ಬೆಳೆನ ಒಂಚೂರು ಶೇಷ್ ಮಾಡಿಕೊಡಿ, ಲಾಸ್ ಆಗದ ಮಟ್ಟಿಗೆ ಒಂಚೂರು ಮಾಡಿಕೊಡಿ ಅಂತ ರೈತರ ಪರವಾಗಿ ಮನವಿ.